ನಮಸ್ಕಾರ ಎಲ್ಲರಿಗೂ. ಇವತ್ತು ಕೊಡುವಂಥ ರೆಮಿಡಿ ಏನಂದರೆ ದುಡ್ಡದ ರಿಲೇಟೆಡ್. ಅಂದರೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಾಗಬೇಕು, ಚೆನ್ನಾಗಿ ದುಡ್ಡು ಬರಬೇಕು. ಅಂದರೆ ಹಾಗೆ ಕೂತಲ್ಲೇ ದೇವ್ರು ಕೊಡಬೇಕು ನಾನು ತಿನ್ನಬೇಕು ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಬರಲ್ಲ. ಆ ಪ್ರಕಾರ ಶ್ರಮ ಅಂದರೆ ಕೆಲಸನೂ ಮಾಡ್ತಿರ್ಬೇಕು, ಅದ್ರ ಜೊತೆಗೆ ನಾವು ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಮಗೇನಾಗತ್ತೆ ಅಂದರೆ ಸಪೋರ್ಟ್ ಸಿಕ್ಬಿಟ್ಟು ಆ ರೆಮಿಡಿಗಳೆಲ್ಲ ವರ್ಕ್ ಆಗುತ್ತೆ. ನಾನು ಮನೆಯಲ್ಲಿ ಹಾಗೆ ಕೂತ್ಬಿಟ್ಟು ದೇವ್ರು ಹಾಗೆ ಕೂತಲ್ಲೇ ನನಗೆ ಕೊಡಲಿ, ಅವ್ನು ಕೊಡಬೇಕು ನಾನು ತಿನ್ನಬೇಕು ಅಂದರೆ ಇದು ಎಂದು ವರ್ಕ್ ಆಗಲಾರ್ದಂತಹ ಕೆಲಸ. ಅದು ಕೆಲಸ ಮಾಡ್ತಿದ್ದು ಜೊತೆಗೆ ನಾವು ಮಂತ್ರ ಪಠನೆ ದೇವರ ಮೇಲೆ ಒಂದಷ್ಟು ಶ್ರದ್ಧೆ ಭಕ್ತಿಯನ್ನು ಇಟ್ಟಾಗ ಅವಾಗ ರೆಮಿಡಿಗಳೇನಿದೆ ಅಲ್ಲ ಅದು ನಮಗೆ 100% ಆಗಿ ವರ್ಕ್ ಆಗುತ್ತೆ. ಅದ್ರ ಸಲುವಾಗಿ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಬರುವಂಥ ಒಂದು ಮನಿ ಪ್ಲಾಂಟನ್ನು ಇಲ್ಲಿ ನೋಡಿ. ಈ ಮನಿ ಪ್ಲಾಂಟ್ ಇದೆಯಲ್ಲ, ಮನಿ ಪ್ಲಾಂಟದಲ್ಲಿ ಸುಮಾರು ಟೈಪ್ಸ್ ಕೊಡ್ತಾರೆ, 1-2-3 ಟೈಪ್ಸ್ ಇದರಲ್ಲಿ ಸಿಗುತ್ತೆ. ಯಾವುದಾದ್ರೂ ಸರಿ ಒಂದು ಮನಿ ಪ್ಲಾಂಟನ್ನು ನೀವು ಶುಕ್ರವಾರ ದಿನ ಮನೆಗೆ ತಂದುಬಿಟ್ಟು ಒಂದು ಈ ರೀತಿ ನೀರಿನಲ್ಲಿ ಬಾಟಲ್ದಲ್ಲಾದರೂ ಹಾಕಿಡ್ಬೋದು, ಇಲ್ಲಾಂದರೆ ಪಾಟ್ದಲ್ಲಿ ಕೂಡ ನೀವು ಹೊರಗಡೆ ಮನೆ ಆಚೆ ಕೂಡ ಹಚ್ಬೋದು. ಇದು ಇಂಡೋರ್ ಪ್ಲಾಂಟ್ ಅಂತ ಕೂಡ ಕನ್ಸಿಡರ್ ಆಗುತ್ತೆ. ನಿಮ್ಮ ಮನೆಯ ಒಳಗಡೆ ಇಡಬೇಕಾದ್ರೆ ಕಿಚನ್ದಲ್ಲಿ ನೀವೇನು ಮಾಡಬೇಕು, ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕಾಗತ್ತೆ. ಈ ರೀತಿ ಪಾಟದಲ್ಲಿ ಹಾಕಿಬಿಟ್ಟು ಒಂದು ಬಾಟಲ್ನಲ್ಲಿ ನೀರು ಹಾಕಿಬಿಟ್ಟು ಇದನ್ನ ಮನೆಯ ಆಗ್ನೇಯ ದಿಕ್ಕದಲ್ಲಿ, ಅಂದರೆ ನೀವು ಇವಾಗ ಕಿಚನ್ದಲ್ಲಿ ಇಡ್ಲಿಕ್ಕೆ ಸ್ಪೇಸ್ ಇದ್ರೆ ಅಲ್ಲಿ ಕೂಡ ಇಡ್ಬೋದು, ಇಲ್ಲಾಂದ್ರೆ ಹಾಲ್ದಲ್ಲಿ ಕೂಡ ನೀವು ಇದನ್ನ ಎಲ್ಲಿ ಆಗ್ನೇಯ ದಿಕ್ಕದಲ್ಲಿ ಇಡ್ತೀರಾ. ಇಲ್ಲಪ್ಪ ನಾವು ಮನೆಯಿಂದ ಆಚೆ ಇಡಬೇಕು, ಮನೆಯಲ್ಲಿ ಒಳಗೆ ಇಡ್ಲಿಕ್ಕೆ ಆಗಲ್ಲ ಅಂತಂದವರು ಇದನ್ನ ನಿಮ್ಮ ಮನೆಯ ಉತ್ತರ ದಿಕ್ಕಿಗೆ, ಉತ್ತರ ದಿಕ್ಕು ಬರತ್ತಲ್ಲ, ಇದು ಯಾವುದು ನಮ್ದು ನಾರ್ತ್ದಲ್ಲಿ ಸೆಂಟ್ರದಲ್ಲಿ ಒಂದು ಪಾಟದಲ್ಲಿ ಅದನ್ನ ಹಾಕಿಬಿಟ್ಟು ಅದನ್ನ ನಾರ್ತ್ ಡೈರೆಕ್ಷನ್ಗೆ ಹಚ್ಚುವುದರಿಂದ ಕೂಡ ಫೈನಾನ್ಷಿಯಲ್ ಕಂಡೀಷನ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಕ್ಕೆ ನಾರ್ತ್ ಡೈರೆಕ್ಷನ್ಗೆ ಇದನ್ನ ನಾವು ಒಂದು ಪಾಟದಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ ಈ ಮನಿ ಪ್ಲಾಂಟ್ ಅನ್ನ. ಮತ್ತೆ ಪ್ರತಿ ಶುಕ್ರವಾರ ಸಂಕಲ್ಪದೊಂದಿಗೆ ದುಡ್ಡು ಚೆನ್ನಾಗಿ ಬರಲಿ, ಬಂದದ್ದು ಸೇವಿಂಗ್ ಆಗಲಿ, ಒಳ್ಳೆ ಒಳ್ಳೆ ಕೆಲಸಗಳು ಸಿಗಲಿ, ನನಗೆ ಒಂದಷ್ಟು ಕೆಲಸ ಮಾಡುವಂಥ ಶಕ್ತಿ ಕೊಡುವಂತ ತಿಳ್ಕೊಂಡ್ಬಿಟ್ಟು ನಾವು ದೇವರಿಗೆ ಪ್ರೇ ಮಾಡಿ, ಜೊತೆಗೆ ಈ ಪ್ಲಾಂಟ್ ಏನು ಬರುತ್ತಲ್ಲ ಇದಕ್ಕೆ ನಾವು ಹಸಿ ಹಾಲನ್ನು ಒಂದಷ್ಟು ರಾ ಮಿಲ್ಕನ್ನು ಎತ್ತಿಟ್ಬಿಟ್ಟು ಶುಕ್ರವಾರ ದಿನ ನಾವೇನು ಮಾಡಬೇಕು, ಎಲ್ಲಿ ನಾವು ಪಾಟದಲ್ಲಿ ಹಚ್ಚಿರ್ತೀವಲ್ಲ ಬಾಟಲ್ದಲ್ಲಿ ಹಚ್ಚಿದಾಗ ಜಸ್ಟ್ ನಾವು ಸಂಕಲ್ಪ ಮಾಡಿಕೊಂಡು ಪ್ರೇ ಮಾಡೋದಷ್ಟೇ. ಆದರೆ ನಾವು ನಾರ್ತ್ ಡೈರೆಕ್ಷನ್ಗೆ ಪಾಟದಲ್ಲಿ ಹಚ್ಚಿದಾಗ ಅದಕ್ಕೆ ಹಸಿ ಹಾಲನ್ನು ಹಾಕುವುದರಿಂದ ಫೈನಾನ್ಷಿಯಲ್ ಕಂಡೀಷನ್ಗಳಿಗೆ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ. ಸಾಲ ಬಾಧೆ ಇದ್ರೂ ಕೂಡ ಅದು ಕ್ರಮೇಣ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ದುಡ್ಡದ ರಿಲೇಟೆಡ್ ಕಿರಿಕಿರಿ ಅನಿಸಲ್ಲ, ಯಾರಿಗೂ ಸಮಸ್ಯೆ ಅನಿಸಲ್ಲ, ಅಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಈ ಒಂದು ಪ್ಲಾಂಟ್ ಅನ್ನ ಇಂಡೋರ್ ಪ್ಲಾಂಟ್ ಆಗಿರ್ಬೋದು, ಔಟ್ಡೋರ್ ಪ್ಲಾಂಟ್ ಅಂತ ತಿಳ್ಕೊಂಡ್ಬಿಟ್ಟು 2 ಟೈಪ್ ನಾವು ಇದನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಈ ಮನಿ ಪ್ಲಾಂಟ್ ಅನ್ನ ಹಚ್ಚುವುದರಿಂದ ಒಳ್ಳೆ ಅದ್ಭುತ ನಮಗೆ ಬೆನಿಫಿಟ್ ಸಿಗುತ್ತೆ. ಪ್ರತಿಯೊಬ್ಬರು ಯಾರಿಗೆಲ್ಲ ದುಡ್ಡದ ರಿಲೇಟೆಡ್ ಸಮಸ್ಯೆ ಇದೆ ಅವರೆಲ್ಲ ಈ ಪ್ಲಾಂಟ್ ಅನ್ನ ಯೂಸ್ ಮಾಡಿಕೊಂಡು ಇದರ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ, ಧನ್ಯವಾದಗಳು.